ಕರ್ನಾಟಕದ ಕಾಶ್ಮೀರ ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಬಂತು ಅಂದ್ರೆ ಸಾಕು ಇಲ್ಲಿನ ಜನರು ಆತಂಕಕ್ಕೆ ಒಳಗಾಗ್ತಾರೆ. ಕಾರಣ ಈ ಹಿಂದೆ ಇಲ್ಲಿ ಆಗಿರುವಂತಹ ಪ್ರವಾಹ ಹಾಗೂ ಭೂಕುಸಿತದ ಪ್ರಕರಣಗಳು. ಈಗಾಗಲೇ ಜಿಲ್ಲಾಡಳಿತ ಸಹ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗುವಂತಹ ಕೆಲ ಸ್ಥಳಗಳನ್ನು ಗುರುತಿಸಿದ್ದಾರೆ. ಇಲ್ಲಿನ ಜನರನ್ನ ಸ್ಥಳಾಂತರ ಮಾಡುವಂತಹ ತಯಾರಿಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರ ಅಲರ್ಟ್. ಕೊಡಗಿನಲ್ಲಿ ಮತ್ತೆ ಭೂಕುಸಿತ ಆತಂಕ ಕಟ್ಟೆಚ್ಚರ. ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಮಳೆಗಾಲ ಬಂದ್ರೆ ಸಾಕು ನಗರ ಪ್ರದೇಶದ ಜನರಿಂದ ಗುಡ್ಡಗಾಡು ನದಿ ಪಾತ್ರದ ಜನರಿಗೆ ಒಂದಲ್ಲ ಒಂದು ಆತಂಕ ಎದುರಾಗಿ ಬಿಡುತ್ತೆ. ಆದ್ರೂ ಇದೀಗ ಕೊಡಗು ಜಿಲ್ಲೆಯಲ್ಲಿ 45 ಕಡೆ ಭೂಕುಸಿತ ಹಾಗೂ 44 ಕಡೆಯಲ್ಲಿ ಜಲ ಪ್ರವಾಹದ ಸ್ಥಳಗಳನ್ನ ಜಿಲ್ಲಾಡಳಿತ ಗುರುತು ಮಾಡಿದೆ. ಹೀಗಾಗಿ ಕೊಡಗಿನ ಜನತೆ ಆತಂಕದಲ್ಲಿಯೇ ಜೀವನ ಕಳೆಯುವಂತಾಗಿದೆ. ಜಿಲ್ಲೆಯ 5 ತಾಲೂಕುಗಳ 10 ಹೋಬಳಿಯ 100 ಕಡೆಯಲ್ಲಿ ಜಲಕಂಟಕ ಎದುರಾಗುವ ಸೂಚನೆ ನೀಡಿದೆ. ಕಳೆದ 2018-19ರಲ್ಲಿ ಭೀಕರ ಜಲಪ್ರವಾಹ ಉಂಟಾಗಿ ಬೆಟ್ಟ ರಸ್ತೆಗಳು ಕುಸಿದು ಮನೆ ಮಠ ಆಸ್ತಿ ಪಾಸ್ತಿ ಕಳೆದುಕೊಂಡ ಜನ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ರು. ಆ ಭೀತಿ ಮಾಸುವ ಮುನ್ನವೇ ಜಿಲ್ಲಾಡಳಿತ ಮತ್ತೆ ಪ್ರಕೃತಿ ವಿಕೋಪದ ಮುನ್ಸೂಚನೆ ನೀಡಿದೆ. ಇದು ಜನರ ಆತಂಕಕ್ಕೆ ಕಾರಣವಾಗಿದೆ. ಪೂರ್ವ ಮುಂಗಾರಿನಲ್ಲಿಯೇ ಹೆಚ್ಚು ಮಳೆ ಸುರಿಯುತ್ತಿದ್ದು ಒಂದು ರೀತಿಯ ಭಯ ಸೃಷ್ಟಿಯಾಗಿದೆ. ಫ್ಲಡ್ ಅಲ್ಲಿ ಇದು ಪ್ರತಿ ವರ್ಷ ಏನಿರ್ತದೆ ಅಂದರೆ ಎಲ್ಲಿ ನಮ್ಮ ಕಾವೇರಿ ಸುತ್ತಮುತ್ತಗಳಲ್ಲಿ ಇದು ಎಲ್ಲ ವಿಲೇಜಸ್ಗಳಿಗೆ ಸೂಕ್ಷ್ಮ ಇರ್ತದೆ. ಮತ್ತು ಲ್ಯಾಂಡ್ ಸ್ಲೈಡಲ್ಲಿ ಕೂಡ ಕೆಲವು 2018 ಮತ್ತು 19ನಲ್ಲಿ ಆಗಿರುವ ಆಲ್ರೆಡಿ ಇನ್ಸಿಡೆನ್ಸ್ ಆಗಿರುವ ಅದು ಜಾಗಕ್ಕೆ ನಾವು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮಾಡ್ತೀವಿ. ಮತ್ತು ಟೈಮ್ ಟು ಟೈಮ್ ನಾವು ತಮಗೆ ಎಲ್ಲ ಅದು ತಿಳಿಸ್ತೀವಿ. ಪಟ್ಟಿ ರೆಡಿ ಇದೆ. ಈಗ ಈವನ್ ರೆಸ್ಕ್ಯೂ ಸೆಂಟರ್ಸ್ ಕೂಡ ಪಟ್ಟಿ ರೆಡಿ ಇದೆ. ಅಲ್ಲಿ ಎಲ್ಲ ಯಾವ ಕಾರಣಕ್ಕೆ ಇದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅಥವಾ ಇದು ಬೇರೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಅಂತ ವೆರಿಫಿಕೇಶನ್ ಕೂಡ ನಡೀತಿದೆ. ಇನ್ನು ಕೆಲವು ದಿನಗಳಲ್ಲಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಲಿದ್ದು ಜಿಲ್ಲೆಗೆ ಅಪಾಯ ತಂದೊಡ್ಡುತ್ತಾ ಎನ್ನುವ ಭೀತಿಯಲ್ಲಿದ್ದಾರೆ. ಮಳೆಗಾಲದಲ್ಲಿ ಸಂಭವಿಸುವ ಪ್ರಕೃತಿ ವಿಕೋಪ ನಿಭಾಯಿಸಲು ಈಗಾಗಲೇ ಕೊಡಗು ಜಿಲ್ಲಾಡಳಿತ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳ ಪಟ್ಟಿ ಮಾಡಿಕೊಂಡು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಮಳೆಯಿಂದ ಏನೆಲ್ಲ ಅನಾಹುತ ಉಂಟಾಗಬಹುದು ಅನ್ನೋದನ್ನ ನೋಡೋದಾದ್ರೆ ಕೊಡಗು ಜಿಲ್ಲಾಡಳಿತ ಅಲರ್ಟ್ ಆಗಿರೋದೇಕೆ? 44 ಗ್ರಾಮಗಳಿಗೆ ಎದುರಾಗಲಿದೆಯಂತೆ ಪ್ರವಾಹ, 45 ಗ್ರಾಮಗಳಿಗೆ ಸಂಭವಿಸಲಿದೆಯಂತೆ ಭೂಕುಸಿತ. ಕೊಡಗಿನಲ್ಲಿ 2965 ಕುಟುಂಬಗಳ ಸ್ಥಳಾಂತರಕ್ಕೆ ಸಿದ್ಧತೆ. ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆ ಜಿಲ್ಲಾಡಳಿತದಿಂದ ಹೈ ಅಲರ್ಟ್. ಮತ್ತೆ ಪ್ರಕೃತಿ ವಿಕೋಪದ ಆತಂಕದಲ್ಲಿ ಕೊಡಗಿನ ಜನರು. ಇನ್ನು ಈ ಬಾರಿಯೂ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವ ಲಕ್ಷಣಗಳು ಇರೋದ್ರಿಂದ ಜಿಲ್ಲಾಡಳಿತ ಪ್ರವಾಹ ಹಾಗೂ ಭೂಕುಸಿತ ಪ್ರದೇಶಗಳನ್ನ ಪಟ್ಟಿ ಮಾಡಿದೆ. ಆದರೆ ಪ್ರತಿ ಮಳೆಗಾಲದಲ್ಲೂ ಗುಡ್ಡಗಾಡು ಹಾಗೂ ನದಿ ಪಾತ್ರದ ಜನರಿಗೆ ತಾತ್ಕಾಲಿಕ ಸಮಸ್ಯೆಗಳನ್ನ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಸರ್ಕಾರಕ್ಕೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಮಳೆಗಾಲವನ್ನ ಎದುರಿಸಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಪ್ರಸ್ತುತ ಮಡಿಕೇರಿ ನಗರದ ಚಾಮುಂಡೇಶ್ವರಿ ನಗರದಲ್ಲಿ ನಾವಿದ್ದೇವೆ. ಯಾಕಂದ್ರೆ ಪ್ರತಿ ವರ್ಷವೂ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡುವಂತಹ ನಿವಾಸಿಗಳಿಗೆ ಒಂದು ರೀತಿ ಆತಂಕ ಮನೆ ಮಾಡುತ್ತೆ. ಅದರಲ್ಲೂ ಕೂಡ 2018-19ನೇ ಸಾಲಿನಲ್ಲಿ ನಡೆದಂತಹ ಜಲಪ್ರಳಯ ಇರ್ಬೋದು, ಭೂಕುಸಿತ ಆಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿಯ ಜನರಲ್ಲಿ ಇವತ್ತಿಗೂ ಕೂಡ ಪ್ರತಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿ ಭಯದ ವಾತಾವರಣ ಇಲ್ಲಿಯ ಜನರುಗಳಿಗೆ ನಿರ್ಮಾಣವಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕೂಡ ಅಗತ್ಯ ಕ್ರಮಗಳನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಮಳೆಗಾಲವನ್ನು ಈ ವರ್ಷ ಹೆಚ್ಚಾಗಿ ಎದುರಿಸಲೇಬೇಕಾಗುತ್ತೆ ಅನ್ನೋದು ಕೂಡ ಜಿಲ್ಲಾಡಳಿತದ ಮಾತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ತುಂಬ ಅಪಾಯಕಾರಿ ಇರುವಂತಹ ಸ್ಥಳಗಳಾಗಿರ್ತಕ್ಕಂಥ 2656 ಕುಟುಂಬಗಳನ್ನ ಸ್ಥಳಾಂತರಕ್ಕೆ ಕೂಡ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಯಾಕೆಂದರೆ ಈ ಬಾರಿ ಮಳೆ 4 ಪಟ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿರೋದ್ರಿಂದ ಸುಮಾರು 10,000ಕ್ಕೂ ಅಧಿಕ ಮಂದಿಯನ್ನ ಶಿಫ್ಟ್ ಮಾಡ್ತಾರೆ. ಅದಕ್ಕೀಗಾಗಲೇ ಸುಸಜ್ಜಿತವಾದಂತಹ ಶಾಲಾ ಕಟ್ಟಡಗಳು, ಕಾಳಜಿ ಕೇಂದ್ರಗಳು ಏನಿರುತ್ತೆ, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ ಕಟ್ಟಡಗಳು, ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಕಾಳಜಿ ಕೇಂದ್ರವನ್ನ ತೆರೀಲಿಕ್ಕೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಸಜ್ಜಾಗಿರ್ತಕ್ಕಂಥದ್ದು. ಖಾಯಂ ಆಗಿ ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಏನು ಸರ್ಕಾರ ಗುರುತಿಸಿರತಕ್ಕಂಥ 2800 ಕುಟುಂಬಗಳೇನಿದೆಯೋ ಅವರಿಗೆ ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನ ಕೊಡಲಿಕ್ಕೆ ಸರ್ಕಾರ ಈಗಾಗಲೇ ಬಳಸಿಕೊಂಡಿರತಕ್ಕಂಥ ಒತ್ತುವರಿ ಜಾಗವನ್ನ ಬಿಡಿಸಿ ಬಡವರಿಗೆ ಬಹಳ ತುರ್ತಾಗಿ ಅವರಿಗೆ ನಿವೇಶನವನ್ನ ಕಟ್ಟಿಕೊಡಬೇಕಾಗ್ತದೆ. ಇಲ್ಲದ್ರೆ ಮತ್ತೆ ದೊಡ್ಡ ರೀತಿಯ ಅಪಾಯಕಾರಿಯಾಗತಕ್ಕಂಥ ರೀತಿಯ ಒಳಗಡೆ ನಮ್ಮ ಜನ ಬಲಿಯಾಗ್ತಾರೆ ಅನ್ನತಕ್ಕಂಥ ಅವಕಾಶಗಳನ್ನ ಕೊಡಬಾರದು ಅಂತೇಳಿ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಒಟ್ಟಾರೆ ಈ ಬಾರಿಯೂ ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಭೂಕುಸಿತದ ಭೀತಿ ಹೆಚ್ಚಾಗಿದೆ. ಇದು ಜಿಲ್ಲೆಯ ಜನರಿಗೆ ಆತಂಕವನ್ನುಂಟು ಮಾಡಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.